ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಈ ಜಾಗ ನೋಡಿದರೆ ನಿಮಗೂ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲಿ ಬಂದಾಳಪ್ಪ ಜ್ಯೋತಿ ಅಂತೇಳಿ. ಹೌದ್ರಿ, ಇದು ನಮ್ಮ ಹೆಮ್ಮೆಯ ಸೌದತ್ತಿ ಯಲ್ಲಮ್ಮನ ಗುಡ್ಡ. ನಾವು ಇವತ್ತು ಯಲ್ಲಮ್ಮ ದೇವಿ ದರ್ಶನ ತೊಗೋಬೇಕಂತ ಬಂದೀವಿ. ನಾನು ಮತ್ತು ನಮ್ಮ ಮನೆಯವರು ಕೃಷ್ಣ, ನಮ್ಮ ಅತ್ತಿಯವರು ಬಂದಿದ್ದೀವಿ. ನೋಡ್ರಿ, ಅಲ್ಲಿಂದ ನಡ್ಕೊಂಡು ಬಂದ್ವಿ. ವಾಹನಗಳೆಲ್ಲ ಅಲ್ಲೇ ತರ್ಬಿಸಿ ಇಲ್ಲಿ ಒಳಗೆ ಬಂದೀವಿ ನೋಡ್ರಿ. ಇಲ್ಲೇ ಮತ್ತು ಹಸೆ ಕಡ್ಲಿ ಮತ್ತು ರಾಗಿ ಆಮ್ಲಿ, ಆಮೇಲೆ ಮಜ್ಜಿಗೆ ಆಮ್ಲಿ, ಆಮೇಲೆ ಊಟ ಎಲ್ಲ ಇಟ್ಟಿದ್ರು. ನಾವು ಊಟ ಅದು ಏನು ಮಾಡೋಕೆ ಹೋಗಲಿಲ್ಲ. ನಾ ರಾಗಿ ಆಮ್ಲಿ ತೊಗೊಂಡು ಕೃಷ್ಣಾಗ ಅಂಥೇಳಿ. ಅತ್ತಿ ಮತ್ತು ಮನೆಯವರು ಮಜ್ಜಿಗೆ ತೊಗೊಂಡ್ರು. ಇವಾಗ ಬೇಸಿಗೆ ಸ್ಟಾರ್ಟ್ ಆಗೈತಲ್ರಿ, ಸ್ವಲ್ಪ ತಣ್ಣಗೆ ಏನಾರ ಕುಡಿಬೇಕನ್ನಿಸ್ತು, ಹಿಂಗಾಗಿ ತೊಗೊಂಡ್ವಿ. ಅಲ್ಲಿಂದ ಕುಡಿದು ಒಳಗಡೆ ಬಂದೀವಿ ನೋಡ್ರಿ. ಇವನಂತೂ ಇಷ್ಟು ಹಠ ಮಾಡತ್ತಾನು, ಎಲ್ಲಿ ನಿಂದ್ರವಲ್ಲ, ಎತ್ಕೊಂಡ್ರು ನಿಂದ್ರವಲ್ಲ, ಕೆಳಗೂ ನಿಂದ್ರವಲ್ಲ, ಅವ್ರ ಪಪ್ಪನ ಬಿಟ್ಟು ಸರಿವಲ್ಲ. ಹಂಗೆ ಇವರು ನಮ್ಮ ಅತ್ತಿಯವರು. ನಾವು 4 ಜನ ಸೇರಿ ಬಂದ್ವಿ. ಈ ಕಡೆ ನಾವು ಎಣ್ಣೆಗೊಂಡಕ್ಕೆ ಬಂದೀವಿ. ಯಾಕಪ್ಪ ಅಂದರೆ ನಮ್ಮ ಅತ್ತಿಯವ್ರದ್ದು ಹರಕೆ ಇತ್ತು. ಯಲ್ಲಮ್ಮನ ಗುಡ್ಡಕ್ಕೆ ಬಂದ ಸ್ನಾನ ಮಾಡಿ ದರ್ಶನ ಮಾಡ್ಬೇಕಂತೇಳಿ ಹರಕೆ ಕಟ್ಕೊಂಡಿದ್ರು. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಇವತ್ತು ಯಲ್ಲಮ್ಮನ ದರ್ಶನಕ್ಕೆ ಬಂದೀವಿ ನೋಡ್ರಿ. ಇಲ್ಲೇ ಈ ಎಣ್ಣೆಗೊಂಡದೊಳಗೆ ನಾವು ಈ ನೀರಿನಿಂದ ಸ್ನಾನ ಮಾಡಿದ್ರೆ ನಮ್ಮ ಮೈಯಲ್ಲಿರುವಂಥ ನೋವು, ಚರ್ಮದ ರೋಗಗಳು ಏನಾದರೂ ಇದ್ರೆ ಎಲ್ಲ ವಾಸಿ ಆಗ್ತಾವ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಅತ್ತಿಯವರು ಸ್ನಾನ ಮಾಡತ್ತಾರು. ಇಂಥ ಭಾಳ ಅಂದ್ರೆ ಭಾಳ ಜನ ಬರ್ತಾರ್ರಿ ಇಲ್ಲೇ. ಎಲ್ಲರಿಗೂ ಕೂಡ ಕಡಿಮೆನೂ ಆಗೈತಿ. ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದಾರು. ಇರ್ಲಿ ರೀ, ನಾವು ಏನೋ ಒಂದು ಕೆಲಸ ಮಾಡಬೇಕಂದ್ರೂ ನಂಬಿಕೆ ಅನ್ನೋದು ಭಾಳ ಮುಖ್ಯ. ನಂಬಿಕೆಯಿಂದ ಕೆಲಸ ಮಾಡಬೇಕು. ಮತ್ತು ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ನೀರು ಎಸಿತಾರಲ್ಲ ಅದರಿಂದನೂ ಕೂಡ ನಾವು ಪರಿಶುದ್ಧ ಆಗ್ತೀವಿ ಅನ್ನೋದು ನಮ್ಮ ನಂಬಿಕೆ. ನೋಡ್ಬೋದು ನೀವು, ಕೃಷ್ಣ ಮತ್ತು ಕೃಷ್ಣ ಅವ್ರ ಪಪ್ಪ ನೀರು ಎಸೆದ್ರು. ಹಂಗೆ ದೇವಿಗೆ ಹಣ್ಣು ನೈವೇದ್ಯ ಮಾಡ್ಬೇಕಂತ ಹೇಳಿ ಹಣ್ಣು ತೊಗೊಂಡ್ವಿ. ಇದು ಏಲಕ್ಕಿ ಬಾಳೆಹಣ್ಣು ತೊಗೊಂಡ್ವಿ ರೀ ನಾವು. ಕೃಷ್ಣ ಕೂಡ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಅವ್ರ ಪಪ್ಪ ಒಂದು ಸ್ವಲ್ಪ ಬಾಳೆಹಣ್ಣಾದರೂ ತಿನ್ನಪ್ಪ ಅಂಥೇಳಿ ಬಾಳೆಹಣ್ಣು ತಿನ್ಸತ್ತಾರು. ಅವು ತಿನ್ನಾಕ ಇಷ್ಟು ಡ್ರಾಮಾ ಮಾಡ್ತಾನು, ಆದರೂ ಕೊನೆಗೆ ಅವ್ರ ಪಪ್ಪ ತಿನ್ಸಿರು. ಹಂಗೆ ನೀವು ಈ ಕಡೆ ನೋಡ್ರಿ, ಕುಂಕುಮ ಮತ್ತು ಭಂಡಾರ ಫೇಮಸ್ ಇಲ್ಲಿ. ಕುಂಕುಮ ಭಂಡಾರ ಅಂದ್ರೆ ನಮಗೆ ನೆನಪಾಗೋದು ಗುಡ್ಡದ ಯಲ್ಲಮ್ಮ ಅಂಥೇಳಿ. ಇಷ್ಟೆಲ್ಲ ತೊಗೊಂಡು ಈ ಕಡೆ ವಿಶೇಷ ದರ್ಶನ ಒಬ್ಬರಿಗೆ 100 ರೂಪಾಯಿ ಅಂಥೇಳಿ ನಾವು ಕೂಡ ಇಲ್ಲೇ ಹೋದ್ವಿ. ಆದರೆ ನಮ್ಗೆ ದುಡ್ಡು ತೊಗೊಲಿಲ್ಲ. ಯಾಕಂದರೆ ನಮ್ಮ ಮನೆಯವ್ರದ್ದು ID ಕಾರ್ಡ್ ಇತ್ತಲ್ಲ, ಅವ್ರಿಗೆ ID ಕಾರ್ಡ್ ತೋರಿಸಿ ನಾವು ಅಷ್ಟರೂ ಒಳಗಡೆ ಹೋದ್ವಿ ನೋಡ್ರಿ. ದೇವಸ್ಥಾನ ಎಲ್ಲ ಕ್ಲೀನ್ ಮಾಡತ್ತಾರು, ಹೀಗಾಗಿ ಭಾಳ ನೀರು ಬಿದ್ದಾವು. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕುಲ್ಲ ಕಾಣಿಸತೈತಲ್ಲ ನಿಮಗೆ ಜಾಗ. ಈ ಕಾಲಿಡಕ್ಕೆ ಕೂಡ ಜಾಗ ಇರ್ತಿರ್ಲಿಲ್ಲ. ಇವತ್ತು ಯಾಕೋ ಜನ ಕಡಿಮೆ ಅದಾರು. ಒಳ್ಳೇದಾಯ್ತು, ನಾನು ವಿಡಿಯೋ ಮಾಡತ್ತೀನಿ, ನಿಮಗೆಲ್ಲ ತೋರ್ಸಕ್ಕೆ ಒಳ್ಳೇದಾಯ್ತು. ಇಲ್ಲೇ ನೋಡ್ರಿ, ಗರ್ಭಗುಡಿ ಒಳಗೆ ಹೋಗಾತೇವೆ ನಾವೀಗ. ಜನ ಕಡಿಮೆ ಇರೋದ್ರಿಂದ ಎಲ್ಲ ಕ್ಲಿಯರಾಗಿ ಕಾಣತೈತಿ. ಗರ್ಭಗುಡಿ ಒಳಗೆ ಒಬ್ಬೊಬ್ಬರಾಗೆ ಬರತ್ತೇವೆ ನೋಡ್ರಿ, ಕೃಷ್ಣ ಅವ್ರ ಪಪ್ಪ. ಹಂಗೆ ನಮ್ಮ ಅತ್ತಿ ಕೂಡ ಬಂದರು. ನಾನಂತೂ ಒಳಗಡೆ ಬಂದು ವಿಡಿಯೋ ಮಾಡತ್ತೀನಿ ನೋಡ್ರಿ. ಬರ್ರಿ ಈ ಸೈಡ್ ನೋಡ್ರಿ, ಜನ ಕಡಿಮೆ ಅದಾರು. ಉಧೋ ಉಧೋ ಯಲ್ಲಮ್ಮ ದೇವಿ. ಕೊನೆಗೂ ಯಲ್ಲಮ್ಮ ದೇವಿ ದರ್ಶನ ಆಯಿತು ನೋಡ್ರಿ. ಎಷ್ಟು ಕ್ಲಿಯರಾಗಿ ಕಾಣತ್ತಾರ ದೇವಿ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಹಂಗೆ ಕೃಷ್ಣ ಕೂಡ ಹನಿ ಹಚ್ಚಿ ನಮಸ್ಕಾರ ಮಾಡತ್ತಾನು. ತೀರ್ಥ ಕೂಡ ಕೊಟ್ಟರು ನಮ್ಗೆ. ನೋಡ್ಬೋದು ನೀವು, ಈ ಸೈಡೆಲ್ಲ ಜನ್ರಲ್ಲಾಗಿ ಬರ್ತಾಯಿದ್ರು ಜನ ನೋಡ್ರಿ. ನಾವು ತೊಗೊಂಡಿದ್ದೀವಲ್ಲ, ನೈವೇದ್ಯ ಮಾಡಿಕೊಟ್ರು. ನಾವು ಹೊರಗಡೆ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಇಷ್ಟು ಜನ ನಿಂತಿದ್ದಾರು. ಇವತ್ತು ಜನ ಕಡಿಮೆ ಅದಾರು. ಭಾಳ ಅಂದ್ರೆ ಭಾಳ ಚಲೋ ಆಯಿತು. ನಮಗೂ ಕೂಡ ಒಳಗಡೆ ಹೋಗಿ ಕ್ಲಿಯರಾಗಿ ಅಮ್ಮನ ಇಲ್ಲಿ ಹೊರಗಡೆ ನೋಡಿದ್ರೆ ಯಲ್ಲಮ್ಮನ ಭಕ್ತರು, ಅವ್ರಿಗೆ ನಾವೆಲ್ಲ ಜೋಗಮ್ಗಳು ಅಂತ ಹೇಳ್ತೀವಿ ನಮ್ಮ ಸೈಡ್. ಯಲ್ಲಮ್ಮ ದೇವಿ ಮುತ್ತು ಹಾಕೊಂಡಿರ್ತಾರೋ ಜೋಗಮ್ಗಳು ಅಂಥೇಳಿ. ಹೊರಗಡೆ ಅವರು ಏನಾದರೂ ಕೂಡ್ರವ ಅಂತ ಕೇಳ್ತಿರ್ತಾರೋ. ಅದಕ್ಕೋಸ್ಕರ ಕೃಷ್ಣ ಎಲ್ಲರಿಗೂ ದುಡ್ಡು ಹಾಕಕತ್ತಾನ ನೋಡ್ರಿ. ಹಂಗೆ ಅವರು ಕೂಡ ಭಂಡಾರನ ಹಚ್ಚಿದ್ರು ಕೃಷ್ಣಾಗ. ಇಲ್ಲಿ ಒಬ್ರಂತೂ ಇಷ್ಟು ಖುಷಿಯಾಗಿ ನಮ್ಮ ವಿಡಿಯೋಕ್ಕೂ ಕೂಡ ಸಪೋರ್ಟ್ ಮಾಡಿದ್ರು. ನಮ್ಮ ಭಂಡಾರ ಹಚ್ಚಿದ್ರು, ದಕ್ಷಿಣೆ ಹಾಕಿದ್ವಿ ನಾವು. ಇಷ್ಟೆಲ್ಲ ಮಾಡ್ಕೊಂಡು ಫೈನಲಿ ಹೊರಗೆ ಬಂದೀವ್ರಿ ನಾವು. ಇಲ್ಲಿ ನಾವು ಸಾಮಾನೆಲ್ಲ ನೋಡತ್ತೀವಿ, ಏನು ತೊಗೋಬೇಕಂತ ನಮ್ಮನ್ನು ಬಿಟ್ಟು ನಮ್ಮ ಕೃಷ್ಣ ಇಷ್ಟು ದೂರ ಓಡೋಗಿದ್ದಾನು. ಅವ್ರ ಪಪ್ಪ ಹೋಗಿ ಮತ್ತೆ ಕರ್ಕೊಂಡ್ಬಂದರು. ಈ ಸೈಡ್ ನೋಡ್ರಿ, ಯಾರು ಇಲ್ಲ ಅಂತಂದ್ರು ಅತನಿಕೊಣ್ಣೂರಿಂದ ಬ್ಯಾಗೆಲ್ಲ ತುಂಬ್ಕೊಂಡು ಬಂದಿದ್ದಾರೆ. ಇಷ್ಟು ಜನ ಬರ್ತೈತಿ ಯಲ್ಲಮ್ಮ ದೇವಿಗೆ ಅಂತಂದ್ರೆ, ಭಾಳ ಜನ ಬರ್ತೈತಿ. ಇಷ್ಟೆಲ್ಲ ಆದಮೇಲೆ ನಮಗೂ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಭಾಳ ಹಸ್ತಿತ್ತು. 2 ರೊಟ್ಟಿ, ಕಡ್ಲಿಕಾಳು ಪಲ್ಯ, ಆಮೇಲೆ ಪುಂಡಿ ಪಲ್ಯ ಊಟ ಬಿತ್ತು. 40 ರೂಪಾಯಿಗೊಂದು ಊಟ. ಕೃಷ್ಣ ಅಂತೂ ಸಣ್ಣವದನು, ಅವನು ಉಣ್ಲಿಲ್ಲ. ನಾವು 3 ಜನ ಒಂದೊಂದು ಊಟ ತೊಗೊಂಡು ಊಟ ಮಾಡಿ ಫೈನಲಿ ಹೊರಗಡೆ ಬಂದೀವಿ ನೋಡ್ರಿ. ನಮಗಂತೂ ದರ್ಶನ ಭಾಳ ಅಂದ್ರೆ ಭಾಳ ಚಲೋ ಆಯಿತು. ನೀವು ಕೂಡ ಬರ್ಬೇಕಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ಬಿಟ್ಟು ನಡುವೆ ದಿನಗಳಲ್ಲಿ ಬನ್ನಿರಿ. ಯಾಕಂದರೆ ಜನ ಕಡಿಮೆ ಇರ್ತೈತಿ, ದರ್ಶನ ಚಲೋ ಆಗ್ತೈತಿ.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊತೀನಿ. ಯಲ್ಲಮ್ಮ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹಂಗೆ ನನ್ನ ಚಾನಲ್ಗೆ ನೀವೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಕೂಡ ಮಾಡಿರಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದನ್ನು ಸಿಗೋದಂತ್ರಿ. ಬಾಯ್.